ನಮಸ್ಕಾರ, ನಾನು ಸೌಮ್ಯ ಮಳಲಿ. 6 ತಿಂಗಳ ಬಳಿಕ ಜಿಲ್ಲಾ ಉಸ್ತುವಾರಿಗಳನ್ನ ನೇಮಕ ಮಾಡಲಾಗಿದೆ. ಆದ್ರೆ ಇಲ್ಲಿ ಯಾರಿಗೂ ಮೂಲ ಜಿಲ್ಲೆ ಉಸ್ತುವಾರಿ ಸಿಕ್ಕಿಲ್ಲ. ಉಸ್ತುವಾರಿ ನೇಮಕದ ಬೆನ್ನಲ್ಲೇ ಇದೀಗ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿಗಳನ್ನ ನೇಮಕ ಮಾಡಿರುವಂತದ್ದು 6 ತಿಂಗಳ ಬಳಿಕ ಜಿಲ್ಲಾ ಉಸ್ತುವಾರಿಗಳನ್ನ ನೇಮಕ ಮಾಡಲಾಗಿದೆ. ಆದ್ರೆ ಇಲ್ಲಿ ಯಾರಿಗೂ ಕೂಡ ತಮ್ಮ ಮೂಲ ಜಿಲ್ಲೆ ಏನಿದೆ ಅದರ ಉಸ್ತುವಾರಿ ಸಿಕ್ಕಿಲ್ಲ. ಹೀಗಾಗಿ ಉಸ್ತುವಾರಿ ನೇಮಕದ ಬೆನ್ನಲ್ಲೇ ಇದೀಗ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಮೂಲ ಜಿಲ್ಲೆಗಳಲ್ಲಿ ತಮ್ಮದೇ ತಂಡವನ್ನ ಕಟ್ಕೊಂಡಂತಹ ಆರೋಪಗಳು ಕೇಳಿ ಬಂದಿತ್ತು. ಅದೇ ಜಿಲ್ಲೆ ಕೊಟ್ರೆ ವೈಯಕ್ತಿಕ ಲಾಭ ಆಗುತ್ತೆ ಅನ್ನುವಂತಹ ಆತಂಕ ಇತ್ತು. ಹಾಗಾಗಿ ಪಕ್ಷ ನಿಷ್ಠರನ್ನ ಕಡೆಗಣನೆ ಮಾಡ್ತಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಮೂಲ ಜಿಲ್ಲೆಗಳನ್ನ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳನ್ನ ಸಚಿವರಿಗೆ ಉಸ್ತುವಾರಿಯಾಗಿ ನೀಡಲಾಗಿರುವಂಥದ್ದು. ಇದರ ಕುರಿತಂತೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಟೀಮ್ ರಾಜಕಾರಣ ಸಂಘಟನೆಗೆ ತೊಡಕಾಗಬಹುದು ಅನ್ನುವಂತಹ ಆತಂಕ. ಈ ಬಗ್ಗೆ ಉಸ್ತುವಾರಿ ಅರುಣ್ ಸಿಂಗ್ ಕೂಡ ದೂರ ಹೋಗಿತ್ತಂತೆ. ಇದೇ ಕಾರಣಕ್ಕೆ ತವರು ಜಿಲ್ಲೆ ಉಸ್ತುವಾರಿಯನ್ನ ಕೊಡ್ಲಿಲ್ವಂತೆ. ಮೂಲ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆ ಉಸ್ತುವಾರಿಯನ್ನ ನೀಡಲಾಗಿದೆ. ಬೇರೆ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದಕ್ಕೆ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಬೇರೆ ಜಿಲ್ಲೆ ಕೊಟ್ಟಿದ್ದಾರೆಂದು ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಚಿವರು ಕೇವಲ ಬರೀ ವೈಯಕ್ತಿಕ ಲಾಭದ ಲೆಕ್ಕಾಚಾರದಲ್ಲಿದ್ದಾರಾ? ಬೇರೆ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿದ್ರೆ ವೈಯಕ್ತಿಕ ಲಾಭ ಆಗಲ್ಲ ಅನ್ನುವಂಥದ್ದು ಸಚಿವರ ಲೆಕ್ಕಾಚಾರ. ಸ್ಥಳೀಯ ರಾಜಕೀಯ ಸಮಸ್ಯೆ ಪರಿಹರಿಸುವುದು ಸುಲಭವಲ್ಲ ಅನ್ನುವಂಥದ್ದು ಕೂಡ ಸಚಿವರ ಲೆಕ್ಕಾಚಾರವಾಗಿದೆಯಂತೆ. ಉಸ್ತುವಾರಿ ಸಚಿವರ ನಿರ್ಧಾರದಿಂದ ಜಿಲ್ಲೆಯ ಸಚಿವರಿಗೆ ಕೋಪ ಉಂಟಾಗಿದೆ. ಉಸ್ತುವಾರಿ ಸಚಿವರು ಜಿಲ್ಲಾ ಸಚಿವರ ನಡುವೆ ಸಂಘರ್ಷ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸ್ಥಳೀಯ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಮೂಡುವಂತಹ ಸಾಧ್ಯತೆ ಇದೆ. ಒಳಗೊಳಗೆ ಸಿಎಂ ನಿರ್ಧಾರಕ್ಕೆ ಇದೀಗ ಉಸ್ತುವಾರಿ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ವರಿಷ್ಠರಿಗೆ ದೂರು ನೀಡುವ ಕುರಿತು ಕೆಲ ಸಚಿವರು ಚಿಂತನೆಯನ್ನು ಕೂಡ ನಡೆಸಿದ್ದಾರಂತೆ. ತಮ್ಮದೇ ಜಿಲ್ಲೆಗಳ ಮೇಲೆ ಹಿಡಿತ ಸಾಧಿಸಲು ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗ ಬೇರೆ ಜಿಲ್ಲೆಗಳನ್ನ ಕೊಟ್ಟಿರೋದಕ್ಕೆ ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಈ ಕುರಿತಂತೆ ಹೈಕಮಾಂಡ್ ನಾಯಕರಿಗೂ ಕೂಡ ಇದೀಗ ದೂರು ಕೊಡೋದಕ್ಕೆ ಸಚಿವರು ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೇರೆ ಜಿಲ್ಲೆಯಲ್ಲಿ ಪಕ್ಷವನ್ನ ಕಟ್ಟಿದ್ರೆ ಅದರಿಂದ ಸಚಿವರಿಗೆ ವೈಯಕ್ತಿಕ ಲಾಭ ಆಗೋದಿಲ್ಲ. ಸ್ಥಳೀಯ ರಾಜಕೀಯ ಸಮಸ್ಯೆಯನ್ನ ಪರಿಹರಿಸೋದು ಸುಲಭವಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಉಸ್ತುವಾರಿ ಸಚಿವರ ನಿರ್ಧಾರದಿಂದ ಜಿಲ್ಲೆಯ ಸಚಿವರಿಗೂ ಕೂಡ ಕೋಪ ಉಂಟಾಗುತ್ತೆ. ಉಸ್ತುವಾರಿ ಸಚಿವರು ಹಾಗೆ ಜಿಲ್ಲಾ ಸಚಿವರ ನಡುವೆ ಇದು ಸಂಘರ್ಷಕ್ಕೂ ಕೂಡ ಸಾಧ್ಯ ಆಗಬಹುದು. ಮತ್ತೊಂದು ಕಡೆ ಸ್ಥಳೀಯ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಮೂಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಒಳಗೊಳಗೆ ಸಿಎಂ ಅವರ ನಿರ್ಧಾರಕ್ಕೆ ಈಗ ಉಸ್ತುವಾರಿ ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವರಿಷ್ಠರಿಗೆ ಈ ಕುರಿತಂತೆ ದೂರು ನೀಡುವ ಕುರಿತಂತೆ ಕೂಡ ಅವರು ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್, ಮೂಲ ಜಿಲ್ಲೆ ಸಚಿವರಿಗೆ ಮಿಸ್ ಆಗಿರುವಂತದ್ದು, ಹಾಗಾಗಿ ಒಳಗೊಳಗೆ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ವರಿಷ್ಠರಿಗೆ ದೂರು ಕೊಡೋದಕ್ಕೂ ಕೂಡ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಬೇರೆ ಜಿಲ್ಲೆಯ ಉಸ್ತುವಾರಿ ನೀಡಿರೋದ್ರಿಂದಾಗಿ ಯಾವೆಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಸಿಎಂ ಅವರು ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ? ಬೇರೆ ಜಿಲ್ಲೆಗಳಿಗೆ ಉಸ್ತುವಾರಿಯಾಗಿ ಹೋದ್ರೆ ವೈಯಕ್ತಿಕವಾಗಿ ಸಚಿವರಿಗಾಗುವಂತಹ ಲಾಭ ನಷ್ಟಗಳೇನೇನು? ಸೋಮ್ಯಮಳಲಿ ಒಂದಷ್ಟು ನಾಯಕರನ್ನ ಕಟ್ಟಿ ಹಾಕಲು ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಪ್ರಮುಖವಾಗಿ ಧಾರವಾಡದಲ್ಲಿ ಅಲ್ಲಿನ ತವರು ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಶಂಕರ ಪಾಟೀಲ್ ಮುನೇನಕೊಪ್ಪ ಮಾಜಿ ಸಿಎಂ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ಅತ್ಯಾಪ್ತರು ಕೂಡ ಹೌದು. ಹಾಗಾಗಿ ಅಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಒಂದ್ ಕಡೆ ಶಂಕರ ಪಾಟೀಲ್ ಮುನೇನಕೊಪ್ಪರವ್ರನ್ನ ಸಚಿವರನ್ನಾಗಿ ಮಾಡಿದ್ರೆ ಅಲ್ಲಿ ಮತ್ತೆ ಜಗದೀಶ್ ಶೆಟ್ಟರ್ ಅವರ ಪ್ರಭಾವ ಹೆಚ್ಚಾಗುತ್ತೆ ಅನ್ನೋದು ಮುಖ್ಯಮಂತ್ರಿಗಳ ಆತಂಕ. ಇದು ಒಂದ್ ಕಡೆ ಪ್ಲಾನು. ಮತ್ತೊಂದು ಕಡೆ ಎಲ್ಲ ಒಂದ್ ಕಡೆ ತವರು ಜಿಲ್ಲೆ ಕೊಡೋದ್ರಿಂದ ಎಲ್ಲೊಂದ್ ಕಡೆ ಈಗಾಗಲೇ ಅನೇಕರ ಆರೋಪ ಇರತಕ್ಕಂಥದ್ದು. ತವರು ಜಿಲ್ಲೆ ಇರತಕ್ಕಂಥ ಸಚಿವರುಗಳು ಆ ಜಿಲ್ಲೆಯಲ್ಲಿ ತಮ್ಮದೇ ಆದ ಗ್ಯಾಂಗ್ ಅನ್ನ ಮಾಡ್ಕೊಂತಿದ್ದಾರೆ, ತಮ್ಮದೇ ಆದ ಟೀಮ್ ಅನ್ನು ಮಾಡ್ಕೊಂತಿದ್ದಾರೆ. ಮೂಲ ಮತ್ತು ನಿಷ್ಠಾವಂತ ಕಾರ್ಯಕರ್ತರನ್ನ ಮತ್ತು ನಾಯಕರನ್ನ ಕಡೆಗಣಿಸ್ತಿದ್ದಾರೆ. ತಮ್ಮದೇ ಆದ ತಂಡವನ್ನು ಕಟ್ಟುವ ಮುಖಾಂತರ ಅಲ್ಲಿ ತಮ್ಮದೇ ಆದ ಪರ್ಯಾಯ ನಾಯಕತ್ವ ಕೂಡ ಪ್ಲಾನ್ ಅನ್ನ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು. ಕೇವಲ ಈ ಆರೋಪ ಬಿಜೆಪಿ ಹೈಕಮಾಂಡ್ ಮಾತ್ರ ತಟ್ಟಿರಲಿಲ್ಲ. ಉಸ್ತುವಾರಿ ಅರುಣ್ ಸಿಂಗ್ ಅವರು ಕೂಡ ಹೈಕಮಾಂಡ್ ಸೂಚನೆ ಹೋಗಿತ್ತು. ಇದನ್ನ ಏನು ತಡೆ ಹಿಡಿಬೇಕೆಂಬ ಸೂಚನೆ ಕೂಡ ಕೊಟ್ಟಿತ್ತು. ಹಾಗಾಗಿ ಮೊನ್ನೆ ನಡೆದಂತ ಹುಬ್ಳಿಯ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಅರುಣ್ ಸಿಂಗ್ ಅವರು ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಪರೋಕ್ಷವಾಗಿ ಒಂದು ವೇಳೆ ಉಸ್ತುವಾರಿ ಸಚಿವರನ್ನು ಮಾಡಿದ್ರೆ ತವರು ಜಿಲ್ಲೆ ಉಸ್ತುವಾರಿ ಕೊಡಬೇಡಿ, ಅಕ್ಕಪಕ್ಕದ ಜಿಲ್ಲೆ ಉಸ್ತುವಾರಿ ಕೊಡಿ ಹಾಗೂ ಮತ್ತು ಪಕ್ಷ ಸಂಘಟನೆ ಮಾಡಲಿ ಅಂತ ಸುಳಿವನ್ನು ಕೂಡ ಕೊಟ್ಟಿದ್ರು. ಈ ಎಲ್ಲ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತವರು ಜಿಲ್ಲೆಯನ್ನು ಬಿಟ್ಟು ಅಕ್ಕಪಕ್ಕದ ಜಿಲ್ಲೆಗಳ ಉಸ್ತುವಾರಿ ಕೊಟ್ಟಿರುವಂತದ್ದು. ಆದ್ರೆ ಇದೀಗ ಇದು ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮುಂದಿನ ದಿನಗಳಲ್ಲಿ ಬಿಸಿ ತುಪ್ಪವಾಗುವ ಏನು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ತವರು ಜಿಲ್ಲೆ ಅಂತ ಹೇಳಿದ್ರೆ ಅದು ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ತವರು ಜಿಲ್ಲೆಯ ಎಲ್ಲ ನಾಡಿಮಿಡಿತವನ್ನ
ಅರ್ತಿರ್ತಾರೆ. ಆದ್ರೆ ಪಕ್ಕದ ಜಿಲ್ಲೆಗೆ ಹೋಗೋದ್ರಿಂದ ಎಲ್ಲೊಂದ್ ಕಡೆ ತಮ್ಮ ಪರ್ಫಾರ್ಮೆನ್ಸ್ ನ ಪಕ್ಕದ ಜಿಲ್ಲೆ ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಅಲ್ಲಿ ಅವರು ಹಣ ಇರ್ಬೋದು, ಮತ್ತೊಂದಿರ್ಬೋದು, ಅವರ ಶಕ್ತಿ ಸಾಮರ್ಥ್ಯವನ್ನ ಕೂಡ ವ್ಯಯ ಮಾಡಿದ್ರು ಕೂಡ ಅದು ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನೋದು ಸಚಿವರಿಗೆ ಅರಿವಿಗೆ ಕೂಡ ಇರೋದ್ರಿಂದ ಯಾರು ಕೂಡ ತವರು ಜಿಲ್ಲೆಯನ್ನೇ ನಮಗೆ ಉಸ್ತುವಾರಿಯನ್ನು ಕೊಡಿ ಅಂತೇಳಿ ಈಗ ಮತ್ತೆ ಹೋರಾಟವನ್ನು ಶುರು ಮಾಡಿರತಕ್ಕಂಥದ್ದು. ಮುಖ್ಯಮಂತ್ರಿಗಳ ಈ ನಿರ್ಧಾರದಿಂದ ಅನೇಕ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ತುಮಕೂರು ಜಿಲ್ಲೆಯಲ್ಲಿ ಉಸ್ತುವಾರಿಯಾಗಿದ್ದಂತ ಜೆ.ಸಿ. ಮಾಧುಸ್ವಾಮಿ ಅವರು ಕೂಡ ಉಸ್ತುವಾರಿಯನ್ನೇ ಕೊಡದೇ ಇರತಕ್ಕಂಥದ್ದು ಮಾಧುಸ್ವಾಮಿ ಅವರಿಗೆ ಎಲ್ಲೊಂದು ಕಡೆ ಅಸಮಾಧಾನ ತಂದಿರುವಂತದ್ದು. ಮತ್ತು ಬಹುತೇಕ ಅನೇಕ ಸಚಿವರುಗಳು ತವರು ಜಿಲ್ಲೆಯ ಉಸ್ತುವಾರಿ ಆಕಾಂಕ್ಷಿತರಾಗಿದ್ದರು. ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಬೇರೆ ಬೇರೆ ಕಾರಣ ನೀಡಿ ತವರು ಜಿಲ್ಲೆಯನ್ನು ಬಿಟ್ಟು ಅಕ್ಕಪಕ್ಕದ ಜಿಲ್ಲೆ ಉಸ್ತುವಾರಿಯನ್ನು ಕೊಟ್ಟಿರುವಂತದ್ದು. ಇದೀಗ ಸಚಿವರು ಮತ್ತು ಮುಖ್ಯಮಂತ್ರಿಗಳ ನಡುವಿನ ಭಿನ್ನ ಸ್ವರಕ್ಕೆ ಮತ್ತು ಭಿನ್ನ ಧ್ವನಿಗೆ ಕಾರಣವಾಗ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಕೂಡ ಈ ಮುಖ್ಯಮಂತ್ರಿಗಳ ಈ ನಡೆ ಸಂಬಂಧಪಟ್ಟಕ್ಕೆ ದೂರು ಕೊಡೋದು ಬಹುತೇಕ ಖಚಿತ ಅಂತಲೇ ಕೂಡ ಹೇಳಲಾಗ್ತಿದೆ. ಸೌಮ್ಯ ಮಳಲಿ. ಥ್ಯಾಂಕ್ ಯು ಚಿದಾನಂದ್, ತಮ್ಮ ಇನ್ಫಾರ್ಮೇಶನ್ಗೆ.